ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಿ? ನಾವು ಆರಾಮಿದೆ ನೋಡ್ರಿ. ಬರೀ ಶ್ರಾವಣ ಬಂತು, ಮನೆಯೆಲ್ಲ ಸ್ವಚ್ಛ ಮಾಡೋದು ಸ್ವಲ್ಪ ವಿಡಿಯೋ ಲೇಟ್ ಆಗ್ಯದ್ರಿ ಅಪ್ಲೋಡ್ ಮಾಡೋಕೆ. ಹಾಗಾಗಿ ಈಗ ಅಪ್ಲೋಡ್ ಮಾಡತ್ತೀನಿ. ಎಡಿಟಿಂಗ್ ಎಲ್ಲ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ ರೀ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಮೇಲೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ. ಆಮೇಲೆ ನಾ ಯಾವ ಥರ ಶ್ರಾವಣದಾಗ ಮನೆ ಸ್ವಚ್ಛ ಮಾಡ್ತೀನಿ, ಆಮೇಲೆ ಗ್ರೋಸರಿ ತಂದೀನಿ ರೀ ಡಿಮಾರ್ಟ್ದಿಂದ. ಅದು ಯಾವ ಥರ ಅಂತ ಹೇಳ್ಕೇಸಿಂದ ಏನೇನು ತಂದೀನಿ ಅಂತ ಅದು ಹೇಳ್ತೀನಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡಮಿ ನೋಡಿರಿ. ಫಸ್ಟ್ ಹಾಲಿಂದನೇ ಸ್ಟಾರ್ಟ್ ಮಾಡೀನಿ. ಕಿಚನ್ದಾಗ ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ಕಿಚನ್ ಕೆಲಸ ಭಾಳ ಅದ ರೀ. ಬಾಂಡೆಗಳೆಲ್ಲ ತೊಳಿಬೇಕು, ಬಾಕ್ಸ್ ತೊಳಬೇಕು, ಟೈಲ್ಸ್ ತೊಳಬೇಕು. ಹಾಗಾಗಿ ಸ್ವಲ್ಪ ಹಾಲ್ನಾಗ ಕಮ್ಮಿ ಇದೆ ರೀ, ಮತ್ತು ಬೆಡ್ರೂಮ್ನಾಗೂ ಕೆಲಸ ಕಮ್ಮಿ ಇದೆ. ಹಾಗಾಗಿ ನಾನು ಫಸ್ಟ್ ಹಾಲಿಂದನೇ ಸ್ಟಾರ್ಟ್ ಮಾಡೀನಿ. ನಮ್ಮದು ಫೋಟೋಗಳು ಭಾಳ ಅವ ರೀ, ನನ್ನ ಮಕ್ಕಳದು, ನಂದು, ಆಮೇಲೆ ನಮ್ಮ ಮನೆಯವ್ರದ್ದು ಸೇರಿ ಭಾಳ ಅವ. ಹಾಗಾಗಿ ಈ ಟಿ ವಿ ಸ್ಟ್ಯಾಂಡ್ ಅದಲ್ಲ ನೋಡಿರಿ, ಅಂದರೆ ಇದು ಯೂನಿಟ್ ಅದಲ್ಲ, ಅದೆಲ್ಲ ಫುಲ್ ಗಲೀಜಾಗಿ ಹೋಗಿತ್ತು, ಧೂಳು ಭಾಳ ಇತ್ತು. ಹಾಗಾಗೆಲ್ಲ ಸ್ಟಾರ್ಟಿಂಗ್ ನಾವೆಲ್ಲ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡ. ಆಮೇಲೆ ಇದು ಒಂದು ವಿಂಡೋನೂ ಅಷ್ಟೇ ರೀ, ವಿಂಡೋನು ಎಲ್ಲಿಂದ ಧೂಳು ಬರ್ತದೆ ಏನೋ ಗೊತ್ತಿಲ್ಲ, ಭಾಳ ಅಂದ್ರೆ ಭಾಳ ಗಲೀಜಾಗಿರ್ತದೆ, ಧೂಳು ಭಾಳ ಬೀಳ್ತದೆ ಇಲ್ಲಿ. ಅದಕ್ಕೆ ಫಸ್ಟೆಲ್ಲ ಧೂಳು ಹೊಡ್ಕೊಂಡು, ಆಮೇಲೆ ಬ್ರಷಿಂದ ಸ್ವಲ್ಪ ಧೂಳು ಇದು ಮಾಡಿಕೊಂಡು, ಮತ್ತು ಸ್ವಲ್ಪ ಪೌಡ್ರ ತೊಗೊಂಡು ಕಿಸಿಂದ ನೀರಿಂದ ಕ್ಲೀನ್ ಮಾಡ್ಕೊಂಡೀನಿ ರೀ. ಆಮೇಲೆ ನೀವು ಕ್ಲೀನ್ ಮಾಡ್ಬೇಕಿತ್ತಂದ್ರೆ ಒಂದು ಸ್ವಲ್ಪ ಹಿಂಗೆ ಐಡಿಯಾ ಹೇಳತ್ತೀನಿ ರೀ ನಿಮ್ಗೆ. ನಾ ಈ ಥರನೇ ಮಾಡ್ಕೊತೀನಿ, ಬಟ್ ಒಬ್ಬೊಬ್ರಿಗೆ ಈ ಥರ ಗಲೀಜಿತ್ತಂತಂದ್ರೆ ಈ ಥರ ಮಾಡಿರಿ ಅಂತ ಹೇಳತ್ತೀನಿ. ಫಸ್ಟ್ ಸ್ವಲ್ಪ ಬಿಸಿನೀರು ತೊಗೊಳ್ರಿ, ಅದ್ರೊಳಗೆ ಶಾಂಪೂ ಹಾಕೋರಿ, ಮತ್ತು ಕಂಫರ್ಟ್ ಬರ್ತದೆ ನೋಡ್ರಿ ಬಟ್ಟೆ ಹಾಕೋದು, ಅದೊಂದು ಸ್ವಲ್ಪ ಹಾಕ್ಬಿಟ್ಟು ಒಂದು ಕರ್ಚಿಪ್ ಅಂದ್ರೆ ಹಿಂಗೆ ಹಿಂಡಿದ್ರೂ ನೀರು ಸ್ಪಾಂಜ್ ಥರ ಬರ್ತದೆ ನೋಡ್ರಿ ಕರ್ಚಿಪ್, ಆ ಥರ ಬಟ್ಟೆ ತೊಗೊಂಡ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಡ್ರಿ. ಇಷ್ಟು ಸ್ವಚ್ಛ ಬಿಡ್ತದೆ ಕಿಟಕಿ, ಅಂಥದ್ದೇ ಗಲೀಜಾದ್ರೂ ಚೆಂದ ಬಿಡ್ತದೆ. ಬಟ್ ಅಡುಗೆ ಮನೆ ಕಿಟಕಿ ಮಾತ್ರ ಇದೆಲ್ಲ ಇದು ಸ್ವಲ್ಪ ಕಮ್ಮಿ ರೀ, ಬೇರೆ ಬೇರೆದ ಯೂಸ್ ಮಾಡ್ಬೇಕಾಯ್ತದೆ. ಅಲ್ಲಿ ಕಂಪಲ್ಸರಿ ನೀರ್ಮ ಹಾಕ್ಬಿಟ್ಟು ಸ್ವಲ್ಪ ನೆನೆಸಿಟ್ಟು ಆಮೇಲೆ ಕ್ಲೀನ್ ಮಾಡಬೇಕು ಅಡುಗೆ ಮನೆ ವಿಂಡೋ. ಇದಕ್ಕೆ ಮಾತ್ರ ಇಷ್ಟು ನಾ ಹೇಳ್ದಷ್ಟು ಮಾಡಿದ್ರೆ ಸಾಕ್ರಿ. ಸ್ವಲ್ಪ ಫೋಟೋಗಳು ಪ್ಲೇಸ್ ಎಲ್ಲ ಚೇಂಜ್ ಮಾಡತ್ತೀನಿ. ಮುಂಚೆ ಎಲ್ಲ ಒಂದು ಬೇರೆ ಬೇರೆ ಥರ ಇತ್ತು, ಈಗ ಸ್ವಲ್ಪ ಚೇಂಜ್ ಮಾಡಿಟ್ಟಿನಿ ರೀ. ಈಗ ಅದೇ ಒಂದೇ ಕಡೆ ನೋಡಿ ನೋಡಿ ನಮಗೂ ಬೋರ್ ಅಲ್ತದೆ, ಹಂಗೆ ಸ್ವಲ್ಪ ಚೇಂಜ್ ಮಾಡಿಟ್ಟಿನಿ. ಮಾಡೋಕ್ಕಿಂತ ಮುಂಚೆ ಸಾಮಾನುಗಳೆಲ್ಲ ತೆಗಿಯೋಕ್ಕಿಂತ ಮುಂಚೆ ಏನು ಅನ್ನಿಸ್ತದ, ಅಯ್ಯೋ ಬಿಡು ಇಷ್ಟೇ ಅವಲ್ಲ ಅಂತ ಅನ್ನಿಸ್ತದೆ. ಬಟ್ ಎಲ್ಲೆಲ್ಲಿ ಇದನ್ನ ಸಾಮಾನುಗಳೆಲ್ಲ ತಂದು ಹಾಲ್ನಾಗ ಇಟ್ಟು ಕ್ಲೀನ್ ಮಾಡ್ಲತ್ತಂದ್ರೆ ಸಾಕು, ಯಪ್ಪ ಇಷ್ಟವ ಮನ್ಯಾಗ ಅಂತ ಅನ್ನಿಸ್ತದೆ ರೀ. ನೋಡ್ರಿ, ನಮ್ಮದು ದೇವ್ರದ್ದು ಮಂಟಪ ಅಂತಾರಲ್ಲ, ಅದು ಒಂದು ಭಾಳ ಅಂದ್ರೆ ಭಾಳ ಗಲೀಜಾಗಿತ್ತು. ನಮ್ಮ ಹೊಲಕ್ಕೂ ದೀಪ ಹಚ್ಚಂತಂದ್ರೆ ಸಾಕು ಜೋರಾಗಿ ಇಡ್ತಾನೆ, ಹಾಗಾಗಿ ಅಲ್ಲಿ ಸ್ವಲ್ಪ ಕರ್ರಗಂತ ಆಗಿತ್ತು. ಅದು ಎಲ್ಲ ಇದು ಮಾಡಿದೆ. ಅವತ್ತು ಶನಿವಾರ ದಿನ ಸ್ಟಾರ್ಟ್ ಮಾಡೀನಿ ರೀ, ಫ್ರೈಡೇ ದಿನ ಸ್ಟಾರ್ಟ್ ಮಾಡಿದೆ ರೀ. ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದೆ. ಇದು ಸಾಟರ್ಡೇ ವ್ಲಾಗ್ ಅದ ರೀ. ನಾನು ಹಂಗೆ ಒಂದು ಡೇ ಬೈ ಡೇ ಇದೆಲ್ಲ ಸ್ವಲ್ಪ ವೀಡಿಯೋಗಳು ನಾನು ಹೆಂಗೆ ಕ್ಲೀನ್ ಮಾಡೀನಿ ಹಂಗಾಗಿ ವಿಡಿಯೋ ಮಾಡ್ಕೊಂಡೀನಿ ರೀ. ನಾನು ತೊಗೊಂಡಿದ್ದು 4 ದಿವಸ ತೊಗೊಂಡೀನಿ ರೀ. ಅಂದರೆ ಒಂದು ದಿವಸ ಫ್ರಿಜ್, ಹಾಲ್, ಇದು ಬೆಡ್ರೂಮ್ ಮಾಡ್ಕೊಂಡೀನಿ. ಆಮೇಲೆ ಒಂದು ದಿವಸ ಹಾಲ ಮತ್ತು ದೇವ್ರ ಮಂಟಪ ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ ರೀ. ಇದು ನೋಡಿರಿ, ಇದನ್ನು ಟೈಮ್ ಬಂದು 4 ಗಂಟೆಗೆ ಅದ. ಯಾಕೋ ಹೊಟ್ಟೆ ಹಸಿಲತ್ತಿತ್ತು, ಅದಕ್ಕೆ ಸ್ವಲ್ಪ ಟೀ ಕುಡ್ದೇವು ರೀ. ಅಡುಗೆ ಮನೆ ಸ್ಟಾರ್ಟ್ ಮಾಡೀನಿ ರೀ. ಈಗ ಅಡುಗೆ ಮನೆದಂತೂ ಕೇಳಬೇಡ್ರಿ, ಎಲ್ಲ ಬಾಕ್ಸ್ಗಳೆಲ್ಲ ತೊಳಿಬೇಕು. ಬಟ್ ಫುಲ್ ತೊಳೆದಿಲ್ಲ ರೀ, ಬರೀ ಬಾಂಡೆಗಳು ಅಷ್ಟೇ ತೊಳ್ದೀನಿ. ಮತ್ತು ಅಡುಗೆ ಮನೆ ಎಲ್ಲ ಫುಲ್ ಸೆಲ್ಫ್ ಎಲ್ಲ ಅವಲ್ಲ ರೀ, ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಡಬ್ಬಗಳೆಲ್ಲ ತಿರುಗಿ ಸಂಡೆ ತೊಳೆಮ ಅಂತ ಹೇಳ್ಕೇಸಿಂದ ಅಷ್ಟಕ್ಕೆ ಸಾಕಾಗಿ ಹೋಗಿತ್ತು ರೀ. ಫ್ಯಾನ್ ಎಲ್ಲ ಕ್ಲೀನ್ ಮಾಡೋದಿತ್ತು, ಹತ್ತದಿಳಿಯೋದು ಒಳಗಿನ ಫ್ಯಾನ, ಬೀರೋದು, ಬೆಡ್ರೂಮ್ದು ವಿಂಡೋ, ಆಮೇಲೆ ಈ ಥರದ್ದೆಲ್ಲ ಆಗೋಯ್ತು. ಹಾಗಾಗಿ ಕೆಲಸ ಮಾಡೋಕ್ಕೆ ಸಾಕಾಗಿ ಹೋಗಿತ್ತು ರೀ. ಹಿಂದಿನ ದಿನವೇ ಎಲ್ಲ ಬಾತ್ರೂಮ್ ಆಗಲಿ, ಬೆಡ್ರೂಮ್ ಆಗಲಿ, ಫ್ರಿಜ್ಜ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೆ ಸ್ವಲ್ಪ. ಸಾಟರ್ಡೆ ಸಂಡೇನೇ ಕೆಲಸ ಹೆವಿ ಇತ್ತು ನೋಡ್ರಿ. ಇದು ಸಂಡೇ ವ್ಲಾಗ್ ಅದ ರೀ. ಇದು ನೋಡ್ರಿ, ಅಷ್ಟು ಭಾಂಡೆಗಳೆಲ್ಲ ತಿಕ್ಕಿ ಹಾಕಿನಿ. ಅದು ಡಬ್ಬಿಗಳ್ರಿ, ಇದು ಭಾಂಡೆನೂ ನಾ ಹಿಂದಿನ ದಿನ ತಿಕ್ಕಿದ ನೋಡ್ರಿ. ಸ್ವಲ್ಪ ಎಲ್ಲ ಅವತ್ತು ತಿಕ್ಕಿಂದಿತ್ತು. ಡಬ್ಬಗಳೆಲ್ಲ ಬಾಳಕಿ ನೋಡ್ರಿ, ಇವೆಲ್ಲ ಹೊರಗೆಲ್ಲ ಫುಲ್ ಆಗಿ ಹೋಗಿತ್ತು. ಹಾಗಾಗಿ ಅಷ್ಟೆಲ್ಲ ತೊಳೆದ್ಬಿಟ್ಟು ಎಷ್ಟು ಸುಮಾರು ಒಂದು 5:30-6 ಗಂಟೆಗಿತ್ತೇನೋ ರೀ, ಎಲ್ಲ ಕ್ಲೀನಾಗೋಯ್ತು. ಇದು ಮಾರನೇ ದಿವ್ಸದ ವಿಡಿಯೋ ಅದ ರೀ. ಎಲ್ಲ ಬೆಡ್ಶೀಟ್ ಎಲ್ಲ ತೊಳೆದಾಕಿನಿ, ಸೋಫಾ ಕವರ ಎಲ್ಲ ಹಾಕಿದೆ ರೀ. ಅರ್ಧಂಬರ್ಧ ಆಗಿವು ಬಟ್ಟೆಗಳೆಲ್ಲ ವಾಶ್ ಮಾಡವು.
ಸುಸ್ತಾಗೋಯ್ತು ರೀ ಇಷ್ಟು ಮಾಡಿಸ್ತೀರಿ 4 ದಿನ ಟೈಮ್ ತೊಗೊಂಡೇನಿ ರೀ ಸ್ವಲ್ಪ ಸ್ವಲ್ಪ ಮಾಡೋಕೆ ನಮ್ಮ ಮಲಕ್ಕೆ ಒಬ್ಬನೇ ಹೆಲ್ಪ್ ಮಾಡ್ದೆ ನೋಡಿರಿ ಮನೆ ಮೊದಲು ಹೆಂಗಿತ್ತು ಈಗ ಹೆಂಗಾಗ್ಯದ. ಆಮೇಲೆ ಹುಡುಗರು ಏನು ಮಾಡ್ತಾರೆ, ನಮ್ಮ ಹುಡುಗರಾಗಲಿ ಮತ್ತು ನಾವು ಫ್ರೆಂಡ್ಸ್ ಮಕ್ಕಳೆಲ್ಲ ಬಂದರು ಅಂತಂದ್ರೆ ಏನಾರ ಕೈಯಾಗ ಇತ್ತಂದ್ರೆ ಸಾಕು ಗೋಡೆಗೆಲ್ಲ ಗೀಸ್ತಾರೆ ರೀ. ಹಾಗಾಗಿ ಅಲ್ಲೆಲ್ಲ ಸ್ವಲ್ಪ ಗೋಡೆ ಎಲ್ಲ ಕ್ಲೀನ್ ಮಾಡಿದೆವು ನೋಡ್ರಿ. ಬ್ಯಾಕ್ ಸೈಡ್ ಎಲ್ಲ ಈಗ ಕುಂಡಿರ್ತೇವಲ್ಲ ರೀ, ಇಲ್ಲೆಲ್ಲ ಸುಮ್ಮ ಕೊಡಲ್ರಿ, ಇಲ್ಲೆಲ್ಲ ಕೈ ಹೋಗ್ತದ. ಹಾಗಾಗಿ ಅಲ್ಲೂ ಗಲೀಜು ಮಾಡ್ತಾರೆ. ಗಲೀಜು ಅಂದ್ರೆ ನೋಡಿರಿ, ನಾ ಪೂಜೆ ಮಾಡಿದ್ದಿದ್ದಿಲ್ಲ ರೀ, ಎಲ್ಲ ಕ್ಲೀನ್ ಮಾಡ್ಕೇಸಿಂದ ಹಾಗೆ ಇಟ್ಟಿದ್ದೆ. ಇದು ಮಾಡಬೇಕಿತ್ತು. ಸ್ವಲ್ಪ ಅಡುಗೆ ಮನೆ ಚೇಂಜ್ ಮಾಡ್ಕೋತೀನಿ ರೀ ಒಂದು ಸ್ವಲ್ಪ. ಇನ್ನೂ ಒಂದು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಆದಮೇಲೆ ಅಡುಗೆ ಮನೆ ಸ್ವಲ್ಪ ಚೇಂಜ್ ಮಾಡ್ಬೇಕಂತಲತ್ತೀನಿ. ಇದೆಲ್ಲ ತೆಗೆದುಬಿಟ್ಟು ಮತ್ತು ಅವಾಗೊಂದು ಸರಿ ವಿಡಿಯೋ ಮಾಡಿ ಹಾಕ್ತೀನಿ. ಜರ ಒಂದು ಹೋಮ್ ಟೂರ್ ಮಾಡ್ಬೇಕಲ್ಲತ್ತೀನಿ, ಸ್ವಲ್ಪ ಚೇಂಜ್ ಮಾಡಿ. ಇವೆಲ್ಲ ಒಂದು ತೊಳೆದು ಇಟ್ಟ ಮೇಲೆ ರೀ ಮತ್ತು ನಂಗೆ ಅವೆಲ್ಲ ಕಾಳುಗಳೆಲ್ಲ ಹಿಟ್ಟು ಬ್ಯಾಳೆ ಈ ಥರ ಎಲ್ಲ ಹಾಕಿಡಕ್ಕೆ ಮತ್ತೊಂದು ತಲೆನೋವು ಬಂತು ನನಗೆ. ನೋಡ್ರಿ ಡೋರೆಲ್ಲ ಭಾಳ ಗಲೀಜಾಗಿತ್ತು. ಈಗ ಈ ವಿಂಡೋಲಿಂದ ಇದು ಡೋರ್ಲಿಂದ ಭಾಳ ಅಂದ್ರೆ ಭಾಳ ಧೂಳು ಬರ್ತದೆ ರೀ ಬಾಲ್ಕನಿಯಿಂದ. ಅಲ್ಲಿ ಕೆಲಸ ಬೇರೆ ನಡೆದ ಅಡುಗೆ ಮನ್ಯಾಗ ವಿಂಡೋ ಡೋರ ಮತ್ತು ಬೆಡ್ರೂಮ್ ಡೋರ್, ಇಷ್ಟು ಬೆಡ್ರೂಮ್ದು ವಿಂಡೋ ರೀ, ಅಷ್ಟೆಲ್ಲ ಧೂಳು ಅಂದ್ರೆ ಧೂಳು ರೀ. ಕಸ ಅಷ್ಟು ಕುಂತದ್ರಿ ನೋಡಿರಿ. ಇಷ್ಟು ಬಟ್ಟೆ ಎಲ್ಲ ವಾಶ್ ಮಾಡಿದೆವು ನೋಡಿರಿ. ಸಿಂಕ ಎಲ್ಲ ಫುಲ್ ಡೀಪ್ ಕ್ಲೀನ್ ಆಯ್ತು ರೀ ನಮ್ಮದು. ಶ್ರಾವಣ ಆಯಿತು, ಹಾಗೆ ವರಮಹಾಲಕ್ಷ್ಮಿ ಹಬ್ಬನೂ ಆಯಿತು ಅಂತ ನೋಡಿರಿ. ಅಷ್ಟು ಬಟ್ಟೆ ಈಗ ವಾಶ್ ಮಾಡೋಕೆ ಪೆಂಡಿಂಗ್ ಅವ ರೀ, ಎಲ್ಲ ಕ್ಲೀನ್ ಆಗ್ಯದ. ಅದಾದ್ಮೇಲೆ ಮತ್ತು 1-2 ದಿವಸ ರೆಸ್ಟ್ ಮಾಡ್ಕಿಸಿನ ಮತ್ತು ಹೋಗಿ ಡಿಮಾರ್ಟ್ಗೆ ಹೋಗಿ ಎಲ್ಲ ಗ್ರೋಸರಿ ತಂದೀನಿ ರೀ. ವಿಡಿಯೋ ಮಾಡ್ಬೇಕಲ್ಲತ್ತಿದ, ಬಟ್ ಆಗಲೇ ಹೊಂಟಿದ್ರಿ. ಮುಂಜಾನೆ ಮಾಡಮ್ ಸಂಜೆ ಮಾಡಮ್ ಅಂತ ಹೇಳ್ಕೇಸಿಂದ ಈಗ ಟೈಮ್ ಬಂದು 10 ಗಂಟೆ ಹಿಂಗಿತ್ತು ರೀ. ಈಗ ನಮ್ಮ ಮನೆಯವರು ಅದು ಯಾವಾಗ ಎತ್ತಿಡ್ತಿ ಅಂತ ಹೇಳಿ ಬೈಲತ್ತಿರು. ಹಾಗಾಗಿ ಒಂದು ವಿಡಿಯೋ ಮಾಡ್ಕೇಸಿಂದ ಬಿಡಮ್ಮ ಅಂಥೇಳಿ ಈಗ ಈ ಸದ್ಯ ಊಟ ಎಲ್ಲ ಆಗ್ಯದ ರೀ, ಈಗ ವಿಡಿಯೋ ಮಾಡ್ಲತ್ತೀನಿ. ಆಮೇಲೆ ಒಂದು ಸ್ವಲ್ಪ ಯಾವತ್ತು ಹಾಲು ಕಾಸಿಟ್ಟಿದ್ದೆ ರೀ. ಯಾಕಂದರೆ ಮೊಸರಿನಾಗೆಲ್ಲ ಕೆಮಿಕಲ್ ಹೊಂಟದ ಅಂತ ಹೇಳ್ಕೇಸಿಂದ ಏನು ನ್ಯೂಸ್ನಾಗೆಲ್ಲ ಹೇಳತ್ತಾರೆ. ಆಲ್ಮೋಸ್ಟ್ ಎಲ್ಲದ್ರೊಳಗೂ ಕೆಮಿಕಲ್ ಹಾಕ್ಲತ್ತಾರ. ಬಟ್ ನಮಗೆ ರೆಗ್ಯುಲರಾಗಿ ಯೂಸ್ ಮಾಡ್ತೇವಲ್ಲ ರೀ ಮೊಸರು. ಹಾಗಾಗಿ ಏನು ಮಾಡಿದ್ರು ನಮ್ಮ ಮನೆಯವ್ರಿಗೆ ಹಾಲು 1 ಲೀಟ್ರ್ ತರ್ಲಕ್ಕೆ ಹಚ್ಚಿ ಒಂದು ಅರ್ಧ ಲೀಟ್ರ್ ಹಾಲು ಕಾಸ್ಕಿಸಿಂದ ಹೆಪ್ಪು ಹಾಕ್ತೇವೆ ರೀ. ಅದು ಮೊಸರು ಊಟ ಮಾಡಕ್ಕೆ ನಮ್ಗೆ ಮೊಸರು ಇಲ್ದ್ರೆ ಊಟನೇ ಹೋಗಲ್ಲ ರೀ. ಊರಾಗೆಲ್ಲ ಹಂಗಸ್ತಾರೆ, 2-3 ದಿವಸ ಇಟ್ಕೊಂಡು ಮೊಸರು ತಿಂತಿ ಅಂತೇಳಿ ಬೈತಾರೆ ನಮ್ಗೆ. ಊರಿಗೆ ಹೋದೆ ಅಂದ್ರೆ ಸಾಕು ಕಂಪಲ್ಸರಿ ಮೊಸರು. ನನ್ನ ಮಕ್ಕಳಿಗೆ ಮೊಸರು ಇಷ್ಟ, ನಮಗೂ ಮೊಸರು ಇಷ್ಟ, ಕಂಪಲ್ಸರಿ ತಿಂತೇವೆ. ಅದಕ್ಕೆ ನಮ್ಮ ಮನೆಯವ್ರಿಗೆ ಮೊಸರಿನ ಪಾರ್ಟಿಗಳವ ಅಂತ ಕೇಸಿಂದ ಬೈತಾರೆ. ಅದಕ್ಕೆ ಈಗ ಹಾಕಿಟ್ಟೀನಿ ರೀ. ಬರೀ ಈಗ ಏನೇನು ತಂದೀನಿ ಅಂತ ಕೇಸಿಂದ ಡೀಟೇಲ್ಸಾಗಿ ತೋರ್ಸ್ಲತ್ತಿಲ್ಲ ರೀ, ಬರೀ ಜಸ್ಟ್ ಅಷ್ಟೇ ಇದು ಮಾಡ್ಲತ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ತೇನೆ, ಕಂಟಿನ್ಯೂಸ್ ಆಗಿ ನೋಡಿರಿ. ಬರ್ರಿ ತೋರಿಸ್ತೀನಿ ಈಗ ಏನೇನು ತೊಗೊಂಬಂದೀನಿ ಅಂಥೇಳಿ. ಮೇನ ಸಕ್ರೆ ಬೇಕು ರೀ ಹಬ್ಬಕ್ಕೆಲ್ಲ ಕರ್ದಂಟು ಮಾಡೋಕೆ ಮತ್ತು ರವೆ ಉಂಡೆ ಈ ಥರದೆಲ್ಲ ಮಾಡೋಕೆ ಮೇನ್ ಅದು ಬೇಕು. ಹೆಚ್ಚಿಗೆ ತೊಗೊಂಬಂದೀನಿ ರೀ. ಎಣ್ಣೆ ಜಾಸ್ತಿ ತೊಗೊಂಬಂದೀನಿ ಈ ಸರಿ, ಸಕ್ರೆ ಜಾಸ್ತಿ ತೊಗೊಂಬಂದೀನಿ. ಮೇನ್ ಜಾಸ್ತಿ ಯಾವ ಬೇಕೋ ಅವ ತೊಗೊಂಬಂದೀನಿ ರೀ. ಮಂತ್ಲಿ ಸ್ವಲ್ಪ ಕಮ್ಮಿ ಇರ್ತದೆ, ಈ ಸರಿ ಹಬ್ಬ ಸರಿ ಅಂಥೇಳಿ ಸ್ವಲ್ಪ ಸಂತಿ ಜಾಸ್ತಿ ಆಗ್ಯದ್ರಿ. ಮೈದಾ ಹಿಟ್ಟು ಆಮೇಲೆ ರವೆ ನಾವು ಹೆಚ್ಚಿಗೆ ತಿನ್ನಲ್ಲ ರೀ, ಯಾಕಂದ್ರೆ ಉಪ್ಪಿಟ್ಟೆಲ್ಲ ಇಷ್ಟಪಡಲ್ಲ ನಮ್ಮ ಹುಡುಗರು. ಅವಲಕ್ಕಿ ತಿನ್ನಲ್ಲ, ಏನೂ ತಿನ್ನಲ್ಲ. ಹಂಗಾಗಿ ಬರೀ ರವೆ ಉಂಡೆ ಮಾಡೋಕ್ಕಂತ ಕೇಸಿಂದೆ ರವೆ ತೊಗೊಂಬಂದೀನಿ. ಆಮೇಲೆ ಅವಲಕ್ಕಿನೂ ಅಷ್ಟೇ ರೀ. ಅವಲಕ್ಕಿ ನಾವು 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸರಿ ತೊಗೊಂಬರ್ತೇವೆ. ಯಾಕಂದ್ರೆ ಅವಲಕ್ಕಿನೂ ತಿನ್ನಲ್ಲ ಮತ್ತು ಬರೀ ದೋಸೆಗೆ ಇಡ್ಲಿಗೆ ಮಾತ್ರ ಸ್ವಲ್ಪ ಹಾಕ್ಲಕ್ಕಂತ ಕೇಸಿಂದು 3 ತಿಂಗಳಿಗೆ ಒಂದು ಸರಿ ತೊಗೊಂಬರ್ತೀನಿ. ಆಮೇಲೆ ನಮ್ಮ ಹುಡುಗರಿಗೆ ಸ್ನ್ಯಾಕ್ಸಿಗೆ ಬೇಕು ರೀ ಹೆಚ್ಚಿಗೆ. ಆಮೇಲೆ ಚಹಾ ಹೆಚ್ಚಿಗೆ ಕುಡಿತಾರೆ ನಮ್ಮ ಮನೆಯವರು, ಹಾಗಾಗಿ ಚಹಾ ಪುಡಿ ಹೆಚ್ಚಿಗೆ ಬೇಕು, ಸಕ್ಕರೆ ಹೆಚ್ಚಿಗೆ ಬೇಕು. ಆಮೇಲೆ ಪುಳಿಯೋಗರೆ ತಿಂತಾರೆ ಚೆಂದ, ಪುಳಿಯೋಗರೆ ಪ್ಯಾಕೆಟ್ ತೊಗೊಂಬಂದೀನಿ. ಆಮೇಲೆ ಕಾಳುಗಳೆಲ್ಲ ಹೆಚ್ಚಿಗೆ ತೊಗೊಂಬರ್ತಿದ್ದೆ ಈ ಸರಿ. ಯಾಕಂತಂದ್ರೆ ಈ ಗ್ರೋಸರಿ ಏನು ಮಾಡ್ಲತ್ತಾರೆ, ತಂದು ಹಾಕ್ಲತ್ತಾರೆ, ಎಲ್ಲ ಖಾಲಿ ಆಗ್ಲತ್ತವ. 10 ಗಂಟೆ ಆದ್ರೂ ಜನ ಅಷ್ಟೊಂದು ರಶ್ ಇತ್ತು ಅಲ್ಲಿ. ಐಟಮ್ಗಳೆಲ್ಲ ತಂದು ಹಾಕ್ಲತ್ತಾರೆ, ಅಷ್ಟು ಜಲ್ದಿ ಖಾಲಿ ಆಗ್ಲತ್ತಿತ್ತು. ಈ ಸರಿ ಕಾಳುಗಳೆಲ್ಲ ನಮ್ಗೆ ಹೆಚ್ಚಿಗೆ ಸಿಕ್ಕಿಲ್ಲ.
ಎಷ್ಟಿತ್ತು ಅಷ್ಟು ತೊಗೊಂಬಂದಿನಿ ಅಷ್ಟೇ ರೀ. ಮನೆ ಗ್ರೋಸರಿ ಐಟಮ್ ರೀ, ಒಬ್ರೊಬ್ರದ್ದು ಒಂದೊಂದು ಥರ ಚೇಂಜ್ ಇರ್ತವೆ ರೀ. ನಮ್ದು ಒಂಥರ ಡಿಫ್ರೆಂಟ್, ಇನ್ನೊಬ್ರದ್ದು ಒಂಥರ ಅಂದ್ರೆ ರೆಗ್ಯುಲರಾಗಿ ಯಾವ ತಿಂತಾರಲ್ಲ ಅವು ಆ ಥರ ತೊಗೊಂಬರ್ತಾರೆ. ನಮ್ಗೆ ಸ್ವಲ್ಪ ಸೋಯಾ ಎಲ್ಲ ತಿಂತೀವಿ ರೀ, ಯಾಕಂದ್ರೆ ಪಲಾವ್ ಮಾಡಿದಾಗೆಲ್ಲ ನಮ್ಗೆ ಬೇಕದು, ತಿಂತೀವಿ. ನಾವು ತಿಂಗಳಿಗೆ ಕಂಪಲ್ಸರಿ ಹೋಗ್ತೇವೆ ರೀ. ಒಂದು ತಿಂಗಳಿಗೆ ಒಂದು ಸರಿ ಹೋಗಿ ತೊಗೊಂಬರ್ತೇವೆ. ಒಂದು ತಿಂಗಳ ತನಕ ಆಲ್ಮೋಸ್ಟ್ ಇದೆಲ್ಲ ಆರಾಮಾಗಿ ಒಂದು ತಿಂಗಳ ತನಕ ಬರ್ತಾರೆ ನಮ್ಗೆ ಇವೆಲ್ಲ. ಇವು ಕುಂಬಳಕಾಯಿ ಬೀಜ ಅವ ರೀ, ಪಂಪ್ಕಿನ್ ಸೀಡ್ಸ್ ಅಂತೇಳಿ. ಇವು ನಮ್ಗೆ ಹೇರಿಗೆಲ್ಲ ಒಳ್ಳೆಯದು, ಹಾಗಾಗಿ ಅದು ತೊಗೊಂಬಂದಿನಿ. ಆಮೇಲೆ ಇದು ಸಬೀನ ಪುಡಿ ರೀ, ಬಾಂಡೆ ಅಂತೂ ಇಷ್ಟು ಚಂದ ಬರ್ತಾವೆ. ಆಮೇಲೆ ಚೀಪ್ ಆ್ಯಂಡ್ ಬೆಸ್ಟ್ ಇದ್ದಂಗೆ, ಹಂಗಾಗಿ ಇದೊಂದು ತೊಗೊಂಬಂದಿನಿ. ಸರಿಯಾಗದ ರೀ ಇದು. ನಾರ್ಮಲ್ ವಿಮ್ ಜೆಲ್ ಸಾಬೂನೆಲ್ಲ ತರೋಕ್ಕಿಂತ ಇದು ತೊಗೊಂಬರ್ರಿ, ಒಳ್ಳೇದಿದು. ಅಮೌಂಟ್ ನೋಡ್ರಿ ಜಾಸ್ತಿ ಆಗ್ಯದ ರೀ, ಮತ್ತು ಐಟಮ್ಸ್ ನೋಡ್ರೆ ಕಮ್ಮಿನೇ ಆಗ್ಯಾವ. ಈಗೆಲ್ಲ ಹಂಗೆ ರೀ, ಎಲ್ಲ ಐಟಮ್ಸ್ದು ರೇಟ್ ಎಲ್ಲ ಜಾಸ್ತಿ ಆಗ್ಯದ. ನೋಡಿರಿ ನಮ್ಮದು ಡಿಮಾರ್ಟ್ದೆಲ್ಲ ಇಷ್ಟ ಆಗೋಯ್ತು. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ತಿಂಡಿ ಮಾಡ್ತೀನಿ ಅಂತ ತಕ್ಷಣ ಅದು ನೆಕ್ಸ್ಟ್ ವೀಡಿಯೋದಾಗೆಲ್ಲ ಹಾಕ್ತೀನಿ ರೀ. ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೆಕ್ಸ್ಟ್ ವೀಡಿಯೋ ನಿಮ್ಗೆ ಬಂದು ತಲುಪ್ತಾವ. ಮತ್ತು ಸಿಗ್ತೀನಿ ರೀ ನೆಕ್ಸ್ಟ್ ವೀಡಿಯೋದಾಗ. ಥ್ಯಾಂಕ್ ಯು ಸೋ ಮಚ್. ಬಾಯ್.